ಹಾಯ್ ಆಲ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಏನಿವತ್ತು ಸ್ಪೆಷಲ್ ಅಂತ ಅಂದರೆ ಏಕಾದಶಿ ಉಪವಾಸ. ನಾನು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏಕಾದಶಿ ಉಪವಾಸ ಹೇಗಿರುತ್ತೆ ನಮ್ಮ ಮನೇಲೆಲ್ಲ ಅಂತಂದರೆ, ಇವತ್ತು ಫುಲ್ಲು ಏನೂ ತಿನ್ನಲ್ಲ. ನಾಳೆ ನೆಕ್ಸ್ಟ್ ಅಂದರೆ ಮೀನ್ಸ್ ಟಮಟ ಮತ್ತು ಹಲಸಿನ ಪ್ರಸಾದ ತಿಂತೀವಿ. ನೆಕ್ಸ್ಟ್ ಡೇ ದಾಸಪ್ಪನ ಮಾಡಿ ಅದಾದಮೇಲೆ ಏನಿರುತ್ತೆ ಊಟ ಅದನ್ನು ತಿನ್ನೋದು. ಏನೂ ತಿನ್ನಲ್ಲ ಅಂತ ಏನಿಲ್ಲ. ಹಲಸಿನ ಚರ್ಪ ಅಥವಾ ಟಮಟ ಮಾಡ್ತಾರೆ ರೆಗ್ಯುಲರಾಗಿ, ಅದನ್ನು ತಿಂತೀವಿ. ಇವಾಗ ಪೂಜೆ ಆಯಿತು ನಂದು. ಇವಾಗ ಹೋಗಿ ಪ್ರಸಾದ ತಿನ್ನಬೇಕು ಸ್ವಲ್ಪ ಹೊತ್ತು ಬಿಟ್ಟು. ಇವಾಗನ ಆಲ್ಮೋಸ್ಟು ಇವತ್ತೇನು ಪೂಜೆ ಮಾಡ್ತೀವಿ ಮತ್ತು ನಾಳೆ ದಾಸಪ್ಪನ ಮಾಡ್ತೀವಿ ಎಲ್ಲದು ಕವರ್ ಮಾಡ್ತೀನಿ. ನಾಳೆ ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಆದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಆದರೂ ತೊಗೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಹೇಳಿ ಆಯಿತಾ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ನಾವೇನು ಪ್ರಸಾದನ ಮಾಡಿರ್ತೀವಿ ಅದನ್ನು ಯಾರಿಗಾದ್ರೂ ಶೇರ್ ಮಾಡ್ತೀವಿ. ನಮ್ಮ ಅಪ್ಪನ ಮನೇಲಿ ಹೇಗಂದರೆ ಊರೊಳಗಡೆ ಇದ್ವಿ, ಆಲ್ಮೋಸ್ಟ್ ಸುತ್ತಮುತ್ತ ಮನೆಗೆಲ್ಲ ಕೊಡ್ತಾಯಿದ್ವಿ. ಇಲ್ಲಿ ಹೇಗೆ ಅಂತಂದರೆ ನಾವಿರೋ ತೋಟದ ಮನೇಲಿ ಇಲ್ಲಿ ನಿಯರೆಸ್ಟ್ ಇರೋ ಒಂದಿಬ್ಬರಿಗಾದರೂ ಕೊಡ್ತೀವಿ. ಏನು ಮಾಡಿರ್ತೀವಿ ಪ್ರಸಾದನ ಅದನ್ನು ಅವ್ರಿಗೂ ಹಂಚ್ಬಿಟ್ಟು ತಿನ್ನೋಂಥದ್ದು. ಇದು ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ. ನೀವೆಲ್ಲ ಹೇಗೆ ಏಕಾದಶಿ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಆಯಿತಾ. ನೀವು ಹಲಸಿನ ಚಪ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಉಪವಾಸ ಇರ್ತೀರಾ, ಹೇಗೆ ಏನು ಆಯಿತಾ ತಿಳಿಸಿ. ಹಾಗೆ ಈ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಈವ್ನಿಂಗ್ ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಅತ್ತೆ ಹಲಸಿನೆಲ್ಲ ಬಿಡಿಸಿ ಪಲಾರನ ರೆಡಿ ಮಾಡ್ತಾಯಿದ್ರು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಲ್ಲ ಅಥವಾ ಸಕ್ಕರೆನ ಹಾಕ್ತೀವಿ. ಇಲ್ಲಿ ನಾವು ಬೆಲ್ಲ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಸಕ್ಕರೆನೇ ಹಾಕ್ಬಿಟ್ಟು ಪ್ರಸಾದನ ಇಟ್ವಿ. ನನಗಿಲ್ಲಿ ಆ ಬಾಳೆದೆಲೆನ ಯಾವ ಕಡೆ ತಿರುಗಿಸಿ ದೇವ್ರಿಗಿಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಅದನ್ನೇ ಕೇಳ್ತಾ ಇದ್ದೆ. ಹಾಗೆ ಇವತ್ತು ಫುಲ್ಲು ಇದೇ ನಮಗೆ ಊಟ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಪೂಜೆ ಆದಮೇಲೆ ನಾರ್ಮಲ್ ಊಟ ಮಾಡಬೇಕು ಆ ಥರ ನಡೆಸ್ಕೊಬಂದಿದ್ದಾರೆ ಮುಂಚೆಯಿಂದ. ಅದನ್ನೇ ನಾವು ಕೂಡ ಫಾಲೋ ಮಾಡ್ತಾಯಿದ್ದೀವಿ. ಮನೇಲಿ ಎಲ್ಲರೂ ಫಾಸ್ಟಿಂಗ್ ಅಂತ ಅಲ್ಲ, ಯಾರು ಒಬ್ಬರು ಇರಬೇಕು. ಆದರೆ ಇಲ್ಲಿ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಇದ್ದೀವಿ. ಮತ್ತು ಇದ್ರ ಜೊತೆಗೆ ತಂಬಿಟ್ಟು ಕೂಡ ಮಾಡ್ತಾರೆ. ನಾವು ದೇವ್ರಿಗೇನು ಇಟ್ಟಿಲ್ಲ, ಮಾಡಿದ್ವಿ, ನಾವು ಅಷ್ಟೇ ತಿಂದ್ವಿ ಅಷ್ಟೇ. ಜಸ್ಟ್ ಹಲಸಿನ ಪ್ರಸಾದ ಮಾತ್ರ ದೇವ್ರಿಗೆ ಇಟ್ಟಿದ್ದು. ಹಾಗೆ ಈವ್ನಿಂಗ್ ಪೂಜೆ ಎಲ್ಲ ಮಾಡಿ ಹಾಗೆ ನೆಕ್ಸ್ಟ್ ಡೇ ಊಟ ಮಾಡೋ ಅಂಥದ್ದು. ಮತ್ತು ಇಲ್ಲಿ ಅತ್ತೆ ಕಾಯಿ ಹೊಡ್ಕೊಂಬರಕ್ಕೆ ಕೊಟ್ಟರು. ಪ್ರತಿ ಸಲ ಹಿಂಗೆ ಆಗುತ್ತೆ. ನಾನು ಯಾವಾಗ ವೀಡಿಯೋ ಮಾಡಲ್ಲ ಅವಾಗೆಲ್ಲ ಚೆನ್ನಾಗಿ ಕಾಯಿ ಹೊಡೆದಿರ್ತೀನಿ, ಯಾವಾಗ ವೀಡಿಯೋ ಮಾಡ್ತೀನಿ ಅವಾಗ 2-3 ಭಾಗ ಆಗುತ್ತೆ. ಇಲ್ಲೂ ಕಾಯಿ 3 ಪೀಸ್ ಆಯಿತು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಫಸ್ಟ್ ಇಲ್ಲಿ ಅತ್ತೆ ಪೂಜೆನ ಮಾಡಿದ್ರು, ಅದಾದಮೇಲೆ ನಾನು ಮಾಡಿದೆ. ಯಾಕಂದರೆ ಸಮ್ಟೈಮ್ಸು ಈ ಹಬ್ಬ ಟೈಮಲ್ಲಿ ಅಥವಾ ಫ್ರೈಡೇ ಟೈಮಲ್ಲಿ ಮೆಡಿಟೇಷನ್ ಬದಲು ಈ ಥರ ಶ್ಲೋಕಗಳನ್ನ ಓದಿದ್ರೆ ಏನೋ ಒಂಥರ ಮೈಂಡ್ ತುಂಬ ಪೀಸ್ಫುಲ್ ಅನಿಸುತ್ತೆ. ಅದಕ್ಕೆ ನಾನು ಆ ಥರ ಮಾಡ್ತೀನಿ. ಮುಂಚೆ ನಾನು ವರ್ಕ್ ಮಾಡುವಾಗ ಪೂಜೆ ಕೂಡ ಪೀಸ್ಫುಲ್ಲಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ಪೂಜೆ ಮಾಡೋಕ್ಕೆ ಬಂದರೆ ಅಲ್ಲಿ ಯಾರು ಮೇಲ್ ಮಾಡ್ತಾರೋ, ಯಾರು ಟೆಕ್ಸ್ಟ್ ಮಾಡ್ತಿದ್ದಾರೋ, ಏನೋ ಯಾವ ಫೈಲ್ ಬಂತೋ, ಏನಾಯಿತೋ ಅನ್ನೋ ಟೆನ್ಷನಲ್ಲೇ ಇರ್ತಿದ್ದೆ. ಅಷ್ಟು ಪೀಸ್ಫುಲ್ಲಾಗಿ ಪೂಜೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ನೆಮ್ಮದಿಯಾಗಿ ಪೂಜೆ ಕೂಡ ಮಾಡ್ತಿದ್ದೀನಿ. ಯಾವುದೇ ವರ್ಕ್ ಆಗಲಿ ನಾವು ಎಷ್ಟು ಸ್ಟ್ರೆಸ್ ತಗೊತೀವಿ ಅಷ್ಟು ಸ್ಟ್ರೆಸ್ ಆಗುತ್ತೆ. ಇಲ್ಲ ಕಾಮಾಗಿ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಮತ್ತು ಇಲ್ಲಿ ನೆಕ್ಸ್ಟ್ ಡೇ ಲಾಗ್ ಕೂಡ ಇಲ್ಲೇ ಆ್ಯಡ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಅತ್ತೆ ಇಲ್ಲಿ ಸ್ನಾನ ಮಾಡಿಕೊಂಡು ಅಡುಗೆನ ರೆಡಿ ಮಾಡಿದರು. ಅನ್ನ, ಸಾಂಬಾರು ಮತ್ತು ಹಾಗೆ ಸಬ್ಬಕ್ಕಿ ಪಾಯಸ ಮತ್ತು ಮುದ್ದೆ. ಸಾಂಬಾರು ಹಲಸಿನ ಬೀಜ ಮತ್ತು ಹಲಸಂದೆ ಕಾಳನ್ನ ಹಾಕಿ ಮಾಡಿದ್ವಿ. ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಹಾಗೆ 2 ದಿನದ್ದು ಮಲ್ಲಿಗೆ ಮೊಗ್ಗನ್ನ ಕಿತ್ತಿಟ್ಟಿದ್ವಿ, ಅದನ್ನು ಕೂಡ ಕಟ್ತಾಯಿದ್ರು ಅತ್ತೆ. ಇಲ್ಲಿ ಪೂಜೆಗೆಲ್ಲ ರೆಡಿಯಾಗಿದ್ದೆ, ಅವ್ರು ಬರಬೇಕಷ್ಟೇ ಪೂಜೆ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮು ಹೀಗೆ ಆಗಿತ್ತು, ಲೇಟಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಬಂದುಬಿಟ್ಟಿದ್ರು. ಅದಾದಮೇಲೆ ಅವರು ಹೋಗಿ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು. ಅಷ್ಟವರೆಗೂ ಹಸ್ಕೊಂಡಿದ್ದಿದ್ದೇ ಹೆಚ್ಚು. ಅದಕ್ಕೆ ಈ ಸಲ ಏನಾದರೂ ಆಗಲಿ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಮುಂಚೆನೇ ರೆಡಿ ಮಾಡಿಟ್ಟಿದ್ವಿ. ನಾವು ರೆಡಿ ಮಾಡಿ 1 hour ಆದಮೇಲೆನೋ ಬಂದರು. ಬೆಳಗ್ಗೆ 9 ಅಷ್ಟರಲ್ಲಿ ಎಲ್ಲ ಪೂಜೆ ಮುಗ್ದು ಊಟ ಕೂಡ ಆಗಿತ್ತು ನಮ್ಮದು. ನಾವಿದನ್ನು ದಾಸಪ್ಪ ಮಾಡೋದು ಅಂತ ಹೇಳ್ತೀವಿ ನಮ್ಮ ಮನೇಲಿ. ಆಲ್ಮೋಸ್ಟ್ ಶ್ರಾವಣದಲ್ಲಿ ನಾನ್ ವೆಜ್ ಮಾಡ್ತೀವಿ, ಹಾಗೆ ಏಕಾದಶಿಲಿ ವೆಜ್ ಮಾಡ್ತೀವಿ. ಮತ್ತು ಮನೇಲಿ ಏನಾದರೂ ಗೃಹ ಪ್ರವೇಶ, ಮದುವೆ ಇದ್ದರೂ ಕೂಡ ಇದನ್ನು ಮಾಡ್ತೀವಿ ನಾವು. ಫೈನಲಿ ಊಟ ಮುಗಿಸಿ ಹಬ್ಬ ಮುಗಿಸಿದ್ವಿ. Thank you for watching.